ಶ್ರೀ ಬಳೆ ಪದ್ಮಾವತಿ ಅಮ್ಮನವರ ಮೂಲಸ್ಥಾನಕ್ಕೆ ಹೋಗುವ ಸಂದರ್ಭದಲ್ಲಿ 108 ಶ್ರೀ ಪಾರ್ಶ್ವನಾಥ ಸ್ವಾಮಿ ಬಸದಿಯನ್ನು ಇಲ್ಲಿ ನಾವು ಕಾಣಬಹುದಾಗಿದೆ. ಹಾಗೂ ಅಮ್ಮನವರ ಮೂಲ ಸನ್ನಿಧಿಯನ್ನು ಸಹ ಇಲ್ಲಿ ಕಾಣಬಹುದು. ಶ್ರೀ ಬಳೆ ಪದ್ಮಾವತಿ ಅಮ್ಮನವರ ಸನ್ನಿಧಿಯಲ್ಲಿ ಭಕ್ತರ ಏನೇ ಇಷ್ಟಾರ್ಥಗಳಿದ್ದರೂ ಕೂಡ ಇಲ್ಲಿ ನೆರವೇರುತ್ತದೆ. ಅದಕ್ಕೆ ಚಿಕ್ಕ ಉದಾಹರಣೆ ಇಲ್ಲಿದೆ. ಸಮರ್ಪಯಾಮಿ ಸ್ವಾಹ. ನೋಡಿ, ಇವರು ಮಂಗಳಕಾರ ಆಯ್ತು, ಬಳೆ ಹರಕೆ ಒಪ್ಪಿಸಿದ್ದಾರೆ. ಮುಖ್ಯಮ್ಮ ಮುಖ್ಯಮ್ಮ ಸನ್ನಿಧಾನದಲ್ಲಿ ಗಂಡು ಸಂತಾನ ವಿಚಾರದಲ್ಲಿ ಕೇಳಿಕೊಂಡಿರ್ತಾರೆ. ಸಂಪೂರ್ಣ ರಕ್ಷಣೆ ನಡೆಸಿಕೊಟ್ಟಿಯ ಮುಂದೆ ಅವರು ಆರೋಗ್ಯದಲ್ಲಿ ಕುಟುಂಬದಲ್ಲಿ ಒಳ್ಳೆಯ ರೀತಿಯಿಂದ ರಕ್ಷಣೆ ಇಟ್ಟು ನಡೆಸಿಕೊಡ್ಬೇಕಮ್ಮ. ಬಳೆ ಮುತ್ತಮ್ಮ ಬಳೆ ಹರಕೆ ಸಮರ್ಪಯಾಮಿ ಸ್ವಾಹ. ಸಾಲದ ವಿಚಾರದಲ್ಲಿ ಕೇಳಿಕೊಂಡಿರ್ತಾರೆ, ಅದು ರಕ್ಷಣೆ ನಡೆಸಿಕೊಟ್ಟಿಯ ಮುಂದೆ ಕೂಡ ಒಳ್ಳೆಯ ರೀತಿ ರಕ್ಷಣೆ ನಡೆಸಿಕೊಡ್ಬೇಕು. ಬಳೆ ಹರಕೆ ಸಮರ್ಪಯಾಮಿ ಸ್ವಾಹ. ಶ್ರೀ ಬಳೆ ಪದ್ಮಾವತಿ ಅಮ್ಮನವರ ಸನ್ನಿಧಿಯಲ್ಲಿ ಕ್ಷೇತ್ರಪಾಲ ದೇವರಾಗಲಿ, ಸಂಪತ್ನಾಗ ದೇವರಾಗಲಿ, ಮಾಸ್ತಿ ದೇವರಾಗಲಿ, ಯಕ್ಷಿ ದೇವರಾಗಲಿ, ಚೌಡಿ ದೇವರಾಗಲಿ, ಎಲ್ಲ ದೇವರುಗಳನ್ನು ಒಂದೇ ಸೂರಿನಡಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಭಕ್ತಾದಿಗಳು ಇಲ್ಲಿ ಏನೇ ಹರಕೆಗಳನ್ನು ಹೊತ್ತುಕೊಂಡರೂ ಪದ್ಮಾವತಿ ಅಮ್ಮನವರ ಸನ್ನಿಧಿಯಲ್ಲಿ, ಭೂತರಾಜರ ಸನ್ನಿಧಿಯಲ್ಲಿ ನೆರವೇರುತ್ತದೆ.